ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೇನೆ. ನಾವು ಕೂಡ ಆರಾಮದೇವಿ ನೋಡ್ರಿ. ಇದು ನಾವು ಗೋಕಾಕ್ ಹೋಗಿದ್ದ ತಿರುಗ್ ದಿನ ಅಂದ್ರೆ ಭಾಳ ದಿನ ಇರಲಿಲ್ಲ. ನಾವು ಒಂದು 2 ದಿನ ಅಷ್ಟೇ ಇದ್ವಿ. ಇದ್ದವ್ರನ್ನ ಚಿನ್ನು ಕರ್ಕೊಂಕ ಸೂರಿ ಬಂದುಬಿಟ್ವಿ. ಎಲ್ಲ ಹಬ್ಬ ಒಂದು ಹತ್ರ ಅದಾವಲ್ಲ, ಎಲ್ಲ ನಾನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಅದ್ರಾಗ ವಿಡಿಯೋಗಳು ಬೇರೆ ಹಾಕೋದು ತುಂಬಾ ಲೇಟ್ ಬೇರೆ ಆಗಾಕತ್ತೈತೆ ನಂದು. ಹಾಗಾಗಿ ಟೈಮ್ ಎಷ್ಟು ಆಕೈತಿ ಅಷ್ಟು ಸಿಕ್ಕಾಗೆಲ್ಲನೂ ಅದು ಅನುಕೂಲ ತಕ್ಕನಂಗೆ ಮಾಡೋಕ್ಕೆ ಟ್ರೈ ಮಾಡಾಕತ್ತೇನೆ. ಪ್ಲೀಸ್ ಯಾರು ಏನು ಅನ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ವಿಡಿಯೋಸ್ ಲೇಟಾಗಿ ಹಾಕಾಕತ್ತೇನೆ. ಬರ್ರಿ ಮಮ್ಮ ಉಣ್ಣಕ. 7 ಗಂಟೆಗೆ ಸಾಲಿ ಹೋಗಕ್ಕೆ ಚಿನ್ನು ನೋಡು. ನಿನ್ನ ಮಗಳು 7 ಗಂಟೆಗೆ ಸಾಲಿ ಹೊಂಟಿದ್ಲ್ವಾ? ತಿರುಗೆಲ್ಲ 8 ಆಕತ್ತು. ಎಲ್ಲಿ ಕನಸ್ನ್ಯಾಗ ನೀ ಶಂಕ ತಿಂದೆ? ಹೆಂಗೆ ತೊಳಗಿನ ಹುಳ ಶಂಕ ತಿಂದೆ? ತಿಂದ್ರೆ ಏನಕ್ಕೈತಿ? ನಾನು ಎದ್ರ ಸಂಬಂಧ ತಿಂದಿ ಶಂಕ? ಇದೆ ಇಷ್ಟ ಬಂದಾಗ ಅಷ್ಟೇ ತಿನ್ನೋದೇನೆ. ನಮಗೆ ಇಷ್ಟ ಬಂದಿಲ್ಲ ಬಿಡಂಗ ನೀವು ಹೋಗ್ತೇನೆ ತಿನ್ನೋಕೆ ಶಂಕ. ನಮ್ಗೆ ಯಾರಿಗೆ ಇಷ್ಟ ಬಂದಿಲ್ಲ? ಬೆಳ್ಳಿ ಮೀನು, ಬಿಳಿ ಮೀನು, ಬಿಳಿ ವೈಟ್. ನಾ 50 ಹಚ್ಕೊಂಡು ಅಂತಾವ ಇಂತಾವ. ಅಷ್ಟನಾ? ಆಮಿ ಮೊಸಳು ಆಕತಿ. ಎಲ್ಲೈತಿ? ಹೆಂಗೆ ಮೊಸಳು ಇರ್ತದ ಆಮಿ? ಮೊಸಳೆ ಏನು ಮಾಡ್ತೈತಿ? ಅದು ಈಸಾಡ್ತೈತೋ ಮಲ್ಕೋತೈತೋ ಅಡ್ಡಾಡ್ತೈತೋ? ಅಡ್ಡಾಡ್ತೈತೆ. ನಾ ಎಷ್ಟು ದೊಡ್ಡದಿರ್ತೈತೆ ಅದು ಮೊಸಳೆ? ಮತ್ತು ಆಮಿ ಯಾವುದು ಜಾಸ್ತಿ ದೊಡ್ಡದು? ಮೊಸಳೆ ಏನೇನು ತಿಂತೈತೆ ಅದು? ಹುಡುಗರನ್ನ ತಿಂತೈತ? ಅದಕ್ಕೆ ನಾ ಅಂದೆ ಮನ್ ನಿಮ್ಮ ಅಪ್ಪಗ, ಇವ್ ಶಾನೆ ಎಲ್ಲ ಹೋಗ್ಬಿಟ್ಟು ಬಂದ್ಬಿಡಪ್ಪ ಮೊಸರು ತಿನ್ವಲ್ತಕ್ಕಂತೆ. ಚಿನ್ನಕ್ಕನ ಪ್ಲೇಟ್, ಚಿನ್ನ ಪ್ಲೇಟ್ ನೋಡ್ರಿ. ನಿಮ್ಮ ಪಪ್ಪಗೆ ಹೇಳಮ್ಮ ಓಲೇಕಿ ತಿನ್ನತ್ತೇನೆ. ಇಲ್ಲಿ ನೋಡ್ರಿ ನಮ್ಮ ಚಿನ್ನನ ಜಳಕಾತ ನಮ್ಮ ಮನೆಯವ್ರು ಕುಂತಾರ. ಅವ್ರು ಭಾಳ ಅಂದ್ರೆ ಭಾಳ ವೀಕ್ ಆಗ್ಯಾರ. ಅವ್ರು ಹಂಗೆ ನೋಡೋಕೆ ಒಂಥರ ಬೇಜಾರಾಗತ್ತೈತಿ. ಶೇವಿಂಗ್ ಕಟಿಂಗ್ ಎಲ್ಲ ಏನೂ ಮಾಡಿಸ್ಕೊಂಡಿಲ್ಲ. ಅವ್ರದ್ದು ಚರ್ಮ ಎಲ್ಲ ಒಂಥರ ಮುದುಕರ್ಗತ್ಲೆ ಆಗ್ಬಿಟ್ಟೈತಿ. ಎಲ್ಲ ಅಲ್ಲೆಲ್ಲಿ ನೀರು ಗಡ್ದಂಗೆ ಆಗ್ಬಿಟ್ಟೈತಿ. ಆ ಥರ ನೋಡೋಕೆ ಒಂಥರ ಬೇಜಾರಾಕೈತಿ. ಫಸ್ಟ್ ಟೈಮ್ಗೆ ಅವರು ಈ ರೀತಿಯಾಗಿ ಅವ್ರನ್ನ ನೋಡಕತ್ತಿರೋದು ಮೊದಲೇ ಸರಿ. ಯಾವತ್ತೂ ಕೂಡ ಅವರಿಗೆ ಹುಷಾರಿಲ್ಲ ಅನ್ನೋದು ಕಡಿಮೆ, ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾರೆ ಅವರು. ಫಸ್ಟ್ ಟೈಮ್ ಅವ್ರಿಗೊಂದು ಈ ರೀತಿಯಾದಂಥ ಒಂದು ಸಿಚುವೇಶನ್ನ ಎದುರಿಸಿದ್ರು ಅಂತಲೇ ಹೇಳ್ಬೇಕು. ಪಾಪ ಹೆಬ್ಬುಲಿ ಹೋಗಿ ಮಬ್ಬುಲಿ ಆಗೈತೆ ಕೂದಲ. ಯುವರಾಜ ಹೆಬ್ಬುಲಿ ಕಟ್ಟಿಂಗ್ ಹೋಗಿ ಮಬ್ಬುಲಿ ಕಟ್ಟಿಂಗ್ ಆಗೈತಿ. ಓ ಆದ್ರೆ ಏನತ್ತಿಗೆಲ್ಲ ಕೂದ್ಲನ ಹೋಗ್ಯವಲ್ಲ. ಪಾಪ ನಮ್ಮ ಚಿನ್ನನ್ ಕಟಿಂಗ್ ಚಂದ ಆಗೈತಿ. ಪಾಪ ಯುವರಾಜನ್ ಚಂದ ಆಗಿಲ್ಲ. ಪಾಪ ಬೋಡ್ಗುಂಡ ಹೊಡ್ಸ್ಯಾರ. ಹೋ ಪಾಪ. ಒಂದೆರಡು 3 4
5 ಹಾಂ ಹೇಳುವ ಬಡ ಬಡ ಹಾಂ ಹಾಂ ಹ್ಞೂ ಹ್ಞೂ ಹಾಂ ಇವತ್ತು ಲಾಸ್ಟ್ ನೋಡ್ರಿ ನಾವು ಗೋಕಾಕ್ ಇರೋದು ತಿರುಗಿ ನಮ್ಮ ಊರಿಗೆ ರೆಡಿಯಾಗಿ ಗೋಕಾಕ್ ಹಿಂದೆ ಯಾರು ಕುಂತಿದ್ರೆ ನಾವು ಇಲ್ಲಿ ಮುಂದಿನ ಸೀಟ್ನ್ಯಾಗ ಕುಂತಿದ್ವಿ. ಬೇಗನೆ ಬಿಟ್ಟಿದ್ವಿ, ಹಂಗೆ ಬೇಗನೆ ಬಂದ್ವಿ. ಯಾಕಂದ್ರೆ ಬೆಳಗ್ಗೆ ಎಷ್ಟು ದೌಡ್ ಬಿಡ್ತಲ್ಲೋ ಅಷ್ಟು ದೌಡ ಅಂತಂದು ಕಮ್ಮಿ ಅಂದ್ರೆ 5 ರಿಂದ 6 ತಾಸಿನ ದಾರಿ ಆಕೈತೆ ನಮಗೆ. ಹಂಗೆ ದೌಡ ಬಂದ್ವಿ. ಇದು ಬಂದ ತಿರುಗಿ ದಿನದ ನಮ್ಮ ಊರಾಗಿಂದಿದೆ ಒಂದು 2 ದಿನದ್ದು ಅಂತ ಅನ್ಕೋತೇನೆ. ಈಗ ಬಂದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ನಂದಾತು ಅವ್ರ ಪಪ್ಪಾರು ಸ್ವಲ್ಪ ನಾಷ್ಟ ಅದು ಮಾಡಿಕ ಸ್ವಲ್ಪ ಹೊರಗೆ ಹೋಗಿದ್ದಾರೆ. ಸ್ವಲ್ಪ ಇವತ್ತು ನಿನ್ನೆ ಮತ್ತೆ ಜಾಸ್ತಿ ಮಳೆ ಇತ್ತು, ಇವತ್ತೇನು ಅಷ್ಟಿಲ್ಲ, ಮಾಡಿ ಹಾಕಿದಂಗೆ ಐತ್ರಿ. ಹಾಗಾಗಿ ಜಾಸ್ತಿ ಟೈಮ್ ಬೇಡ ಅಂತ ಸ್ವಲ್ಪ ಹೊರಗೆ ಅಡ್ಡಾಡ್ಕೊಂಬರ್ತಾನೆ, ಒಳಗೆ ಕುಂತು ಬೇಸರ ಆಗೈತೆ ಅಂತ ಹೊರಗೆ ಹೋಗಿದ್ದಾರೆ. ನಿನ್ನೆ ಅಂತೂ ವಿಪರೀತ ಮಳೆ, ಹಂಗೆ ನೀರಿಗೆ ಸುರಿತು, ಅಷ್ಟರ ಮಟ್ಟಿಗೆ ಮಳೆ ಇತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ. ಯಾವಾಗನ ಈ ಮಳೆ ಕುಲ್ಲ ಆಕೈತಿ, ಯಾವಾಗ ಚೊಕ್ಕ ಬಿಸಿಲು ನೋಡ್ತೇವೆ ಅನ್ನೋಂಗಾಗೈತಿ. ಏನು ಮನ್ಯಾಗ ಇಟ್ಟಿದ್ದೆಲ್ಲ ಬುಳುಸಲು ಬಂದಂಗೆ ಆಗ್ಯಾವ ನೋಡ್ರಿ. ಚಪಾತಿ ಮಣಿ, ಲತ್ತಿ ಗುಣಿಗಳು, ಒಂದು ಏನೇನು ಇಟ್ಟು ಹೋಗಿದ್ನೆಲ್ಲ ಪ್ರತಿಯೊಂದು ಬುಳುಸು ಬಂದಾವು. ಬರೀ 4 ದಿನದಿಂದ ಬರೀ ಅವನಷ್ಟು ಕ್ಲೀನ್ ಮಾಡೋದು, ಒರೆಸೋದು, ತೊಳೆಯೋದು ಇದಾಗೈತೆ ನನ್ನ ಕೆಲಸ. ಹಾಗಾಗಿ ವಿಡಿಯೋನ ಮಾಡೋಕ್ಕಾಗಲೇ ಇಲ್ಲ. ಅಷ್ಟು ಏನೆಲ್ಲ ವರ್ಷ ದಿನದ್ದು ಮನೆಮೆ ಒಂದು ಬರಾಕತ್ತಲ್ಲ, ಇನ್ನು ಅಷ್ಟು ಧೂಳ ಹೊಡಿಬೇಕು. ಮಾತಾಡತ್ತಿಲ್ಲ, ಧೂಳ ಹೊಡಿಬೇಕು. ಎಷ್ಟಾಕತ್ತೆ ಅಷ್ಟು ನಿನ್ನೆ ಡಬ್ಬಿ ಅವೆಲ್ಲ ತೊಳೆದಿಟ್ಕೊಂಡೇನೆ. ಇನ್ನು ಸ್ವಲ್ಪ ಧೂಳ ಹೊಡ್ಕೊಂಡು ಮಣ್ಣೆ ಅಷ್ಟೇ ಸಾರ್ಸೇನು ಭಾಳ ದಿನ, ಇನ್ನೇನು ದೇವ್ರ ಮನೆ ಒಂದೇ ಸಾರಿಸ್ಕೋತಾನೆ, ಕೊಬ್ಬಕ್ಕೆ ಎಲ್ಲನೂ ಭಾಳ ಆಕತ್ತೆ ಅಂತೇಳಿ ಎಷ್ಟಾಕೈತಿ ಅಷ್ಟು ಮಾಡೋದು. ಹೆಚ್ಚು ಏನಿಲ್ಲ ಈ ವರ್ಷ ಎಲ್ಲ ಅಷ್ಟೇ. ಇವತ್ತಿನ ಸಿಚುವೇಶನ್ ಹಂಗೈತಿ ಈ ವರ್ಷದ್ದು. ಆದರೆ ದೇವ್ರ ಪೂಜೆ ಮಾಡಿರೋಂಥ ಪದ್ಧತಿಗಳು ಏನು ಬಿಡೋಕ್ಕಾಗಲ್ಲ. ಹಾಗಾಗಿ 9 ದಿನ ದೀಪ ಬೇರೆ ಐತೆ ನಮ್ದು. ಈ ವರ್ಷ ಪ್ರತಿಯೊಂದು ಒಬ್ಳ ಮಾಡ್ಕೋಬೇಕು ನೋಡ್ರಿ. ವರ್ಷ ನಮ್ಮ ಅತ್ತಿ ಇರ್ತಿದ್ಲು, ಇಷ್ಟೊಂದು ಟೆನ್ಷನ್ ಇದ್ದಿದ್ದಿಲ್ಲ. ಎಲ್ಲ 90% ಅವರ ಮಾಡಿರ್ತಿದ್ರೆ, ಏನೋ ಒಂದು 10% ಅಷ್ಟೇ ನಾ ಮಾಡ್ತಿದ್ದೆ. ಅಂದ್ರೆ ಪೂಜೆ ವಿಚಾರಕ್ಕೆ ನಾ ಯಾವುದಕ್ಕೂ ಹೋಗಿದ್ದೇ ಇಲ್ಲ, ಎಲ್ಲ ಅವರ ಮಾಡ್ತಿದ್ರು. 9 ದಿನ 2 ಟೈಮ್ ಜಳಕ ಮಾಡ್ತಾರೆ, 2 ಟೈಮ್ ಪೂಜೆ, 9 ದಿನ ಉಪವಾಸ, ಒಂದೇ ಊಟ, ಹಿಂಗಿತ್ತು. ಹಂಗಾಗಿ ಎಲ್ಲ ಅವರನ್ನು ಮೇಂಟೈನ್ ಮಾಡ್ತಿದ್ರು. ಬೇಡ ನೀವು ಯಾಕೆ ಮಾಡ್ತೀರಿ, ಸಣ್ಣವ್ರು ನಾವು ಇರೋ ತನಕ ಮಾಡ್ತೇವೆ ಅಂತಿದ್ರೆ. ಈ ವರ್ಷ ಇಷ್ಟೂ ನನಗೆ ಬಿದ್ದೈತೆ ನೋಡ್ರಿ. ಬೇಕಂದ್ರೆ ಮಾನಮಿ, ಅದಾದ್ಮೇಲೆ ಸಿಗು ಹುಣ್ಣಿಮೆ, ದೀಪಾವಳಿದ ಎಲ್ಲನೂ ಈಕಿನ ಕರ್ಕೊಂಡು ಮಾಡ್ಕೋಬೇಕು. ಮತ್ತು ಅತ್ತಿಗೂ ಆರಾಮಾಗಿಲ್ಲ ಇನ್ನು ಪೂರ್ತಿ. ಮತ್ತು ಇಲ್ಲಿ ಕರ್ಕೊಂಬಂದು ಏನು ಮಾಡೋದು, ಯಾಕಂದ್ರೆ ಸ್ವಲ್ಪ ಅವ್ರಿಗೆ ಟಾಯ್ಲೆಟ್ ಹೋಗೋದು ಭಾಳ ದೂರ ಆಕೈತೆ ನಮ್ದು. ಸುಮಾರು ರಿಸ್ಕ್ ಬೇಡ ಅಂತಲೇ ಚಿಕ್ಕಮ್ಮರ ಮನೆಯಾಗ ಬಿಟ್ಟೇವಿ. ಸ್ವಲ್ಪ ಎಲ್ಲ ಮಳೆಯೆಲ್ಲ ಹೋಗಿ ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಸ್ವಲ್ಪ ಹಂಗೆ ಅವರು ಒಳಗೆ ಹೊರಗೆ ಕುತ್ಕೊಳಕ್ಕೆ ಅನುಕೂಲ ಆಕೈತೆ. ಈಗ ಹಿಂದೆ ಮನೆ ಐತಿ, ಯಾರು ಮಾತಾಡೋಕ್ಕೂ ಇಲ್ಲ, ಒಬ್ಬೇಕೆ ಕುಂದಿರ್ಬೇಕಾಕಿ. ಹಂಗಾಗಿ ಅಲ್ಲ ಆದ್ರೆ ಸ್ವಲ್ಪ ಆರಾಮದಾರ. ಸ್ವಲ್ಪ ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆಗೂ ಭಾಳ ಆಕ್ಕವಲ್ಲ, ಹಂಗಾಗಿ ಅಲ್ಲೇ ಹೋಗ್ಕೊಂತ ಬರ್ಕೊತ ಅಲ್ಲೇ ಆರಾಮದಾರ. ಈಗ ಅದಕ್ಕೆ ನಾವು ಸದ್ಯಕ್ಕೆ ಅಲ್ಲೇ ಬಿಟ್ಟೇವೆ ಅವ್ರನ್ನ. ಸ್ವಲ್ಪ ಇವು ಹಬ್ಬಕ್ಕೆ ಹಂಗಾರೆ ಕರೆಸ್ಬೇಕು ಅಂದ್ಕೊಂಡ್ವಿ, ಮಳಿನ ಬಿಡ್ಲಾರಕ್ಕೆ ಬೇಡ ಅಂದ್ಬಿಟ್ಟೇವಿ. ಮತ್ತು ಅವ್ರು ಕರ್ಕೊಂಬರ್ಬೇಕು. ಒಬ್ಬೊಬ್ರಿಗೇನು ಓಡಾಡಕ್ಕೆ ಬರುವಲ್ತು, ಪ್ರತಿಯೊಂದಕ್ಕೂ ಒಬ್ಬರು ಹಿಡ್ಕೊಂಡು ಹೋಗಬೇಕು. ಚಿನ್ನು ತಿನ್ಬೇಡದ ಅದನ್ನೇ ತಿಗಿ ಬಂದು ತಿಗಿ ಲ್ಯಾದ್ ತಿಂತಾರನ್ ಮಗನ, ತಿಂತಾರನ ಅದನ್ನೆಲ್ಲ ತಿನ್ಬಾರ್ದವ ಲ್ಯಾದ್ ಲೇ. ಹಂಗಾಗಿ ಸರ ಅಂತಂದು ಇದು ಮಾಡೇವಿ. ಹೋಗ್ಬೇಕು ಅಂತ ಅಂದ್ಕೊಂಡೇವಿ. ಇವ್ರ ಪಪ್ಪಾರ್ದ ಇನ್ನೊಂದ್ಸರಿ ಚೆಕಪ್ ಐತ್ರಿ, ಅದು ಅಷ್ಟು ಇನ್ನೊಂದ್ಸರಿ ಸ್ಕ್ಯಾನ್ ಹೇಳ್ಯಾರ, ಪ್ರೈವೇಟಲ್ಲಿ ಸ್ಕ್ಯಾನ್ ಮಾಡ್ಸ್ಕೊಂಬರಕ್ಕೆ ಹೇಳ್ಯಾರ. ಅದನ್ನಿಷ್ಟು ಮಾಡ್ಸ್ಕೊಂಡು ಆದ ಬಳಿಕ ಏನು ಹೇಳ್ತಾರೆ ಅದ್ರ ರಿಸಲ್ಟ್ ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಒಂದು 80% ಆರಾಮಾಗಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಇನ್ನೂ 20% ಐತಿ. ಅದಕ್ಕೆ ಅದಷ್ಟು ಕ್ಲಿಯರ್ ಮಾಡ್ಕೊಂಡು ಅವ್ರು ನೋಡಕ್ಕೆ ಹೋದ್ರೆ ಒಂದು ವಸ್ತು ಹೇಳ್ಕೊಂಡು ನೋಡಕ್ಕೆ ಹೋಗ್ಬೇಕಂತಂದು ಬಿಟ್ಟೇವೆ. ಮತ್ತು ಈಗ ಹೋಗ್ಬೇಕು, ಮತ್ತು ಅತ್ತೊಂದು ಅಕ್ಕತ್ತಂದು ಬೇಡ, ಪೂರ ಮುಗಿಸ್ಕೊಂಡು ಹೋದ್ರೆ ಆತ ಅಂತೇಳಿ ಬಿಟ್ಟೇವಿ. ಇವು ಭಾಳ ದಿನ ಆಗಿತ್ತು ನಮ್ಮ ಚಿನ್ನೂನ ಎರ್ದಿದ್ದಿಲ್ಲ. ಇವತ್ತು ಎರ್ದೇನಿ. ಈಗ ನಿದ್ದೆ ಬಂದಾಳೆ, ಊಟ ಮಾಡ್ಸೇನಿ, ನಿದ್ದೆ ಬಂದಾಳೆ. ಈಗ ಒಂದು ಸ್ವಲ್ಪ ಔಷಧ ಹಾಕಿ ಮಲಗಿಸ್ಬೇಕು ನೋಡ್ರಿ. ಇನ್ನೂ ಗೇವು ಅರಿಬಿ ಅದಾವು. ಹಿತ್ತಲ್ದಾಗಂತೂ ನೋಡೋಂಗಿಲ್ಲ, ಅಷ್ಟರ ಮಟ್ಟಿಗೆ ಕಸ ಆಗೈತಿ. ನಿನ್ನೆ ಸಾಯಂಕಾಲ ಸ್ವಲ್ಪ ಕಸದ ಎಣ್ಣೆ ಹೊಡೆದಾರ. ಅದು ಆದ್ರೂ ಅಲ್ಲಿ ಓಡಾಡೋಕೆ ಅನುಕೂಲ ಇಲ್ಲ, ಅಷ್ಟರ ಮಟ್ಟಿಗೆ ಕಸ ಆಗಿಬಿಟ್ಟೈತೆ. ಹಾಗಾಗಿ ಅದು ಎಷ್ಟಾಕೈತೆ ಅಷ್ಟು ಇವತ್ತು ಕೀಳ್ಬೇಕಂತ ಅಂದ್ಕೊಂಡೇನಿ. ಏನೇನು ಆಕೈತೆ ಗೊತ್ತಿಲ್ಲ, ಕೀಳಕ್ಕರ ಟೈಮ್ ಸಿಕ್ತು. ಮತ್ತು ಮಳೆ ಮಾಡಿ ಜುಬ್ರು ಬರತೈತಿ. ಮಳೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಎಷ್ಟಾಕೈತೆ ಅಷ್ಟು ಕೀಳ್ಬೇಕು ಅಂದ್ಕೊಂಡೇನಿ. ಮಳೆ ಬಂತಪ್ಪ ಅಂದ್ರೆ ಮತ್ತೆ ಅಲ್ಲಿ ಬೆಳಿತಿ ಅಷ್ಟಕ್ಕೊಂದು ಕೀಳ್ಬೇಕಂತ ಅಂದ್ಕೊಂಡೆ. ನೋಡೋಣ ಏನೇನು ಆಕೈತಿ ಇವತ್ತಿನ ಕೆಲಸಗಳು ನೋಡ್ಬೇಕು. ಬಟ್ಟೆ ಮಡ್ಚಿಡ್ಬೇಕು, ಇದು ಖಾಟ ಕುಲ್ಲ ಮಾಡ್ಬೇಕು ಮಾಡೋಣ ಅಂತಾರೆ ಅವ್ರ ಪಪ್ಪ. ಮಲ್ಕೊಳಕ್ಕದು ಗಾಮಗೋಲ್ತಂಥೇಳಿ ಅದನ್ನೊಂದು ಚೂರು ಕುಲ್ಲ ಮಾಡ್ಬೇಕು. ಅಕ್ಕಿ ಹಸನ್ ಮಾಡ್ಕೋಬೇಕು. ಕೆಲಸಗಳು ನೆನೆಸ್ಕೊಂಡ್ರಂತೂ ಸಿಕ್ಕಾಪಡೆ ಇದೆ ನೋಡ್ರಿ. ಕರೆಕ್ಟ್ 1 ತಿಂಗಳಾತು ನಾವು ಮನೆ ಬಿಟ್ಟು. ಪ್ರತಿಯೊಂದು ಕೆಲಸನೂ ಪೆಂಡಿಂಗ್ ಅದಾವೆ. ಇಷ್ಟು ಮಾಡ್ಕೊಂಡು ಹಬ್ಬದ ವ್ಯವಸ್ಥೆ ಮಾಡ್ಕೋಬೇಕು ನಾವು, ಅಷ್ಟೊಂದು ಕೆಲಸ ಅದಾವೆ.
ಹ್ಞೂ ಯಾರಿಗೆ ಟೂಟು ಮಾಡತ್ತಿ ಹೇಳ. ಅಟ್ಟೆ, ಮೊಟ್ಟೆ, ಮೊಟ್ಟೆ, ಕೋಳಿ, ಮೊಟ್ಟೆ, ಟೂ ಟೂ ಟೂ. ಸಬ್ಸ್ಕ್ರೈಬ್ ಮಾಡ್ರಿ ಹೇಳು. ಹಾಂ, ಮಮ್ಮಿ ಚಾನಲ್ ಎಲ್ಲರೂ ನೋಡ್ರಿ. ನಾನು ಬರ್ತೇನಿ. ಹಾಂ, ನನ್ನೂ ನೋಡ್ರಿ ನೋಡ್ರಿ. ಹಾಂ, ಹೆಂಗದೇನಿ? ಹಾಂ, ಚಂದು. ಹಾಂ, ಒಂದೆರಡು ಹೇಳಮ್ಮ. ಹಾಂ, ABCD ಹೇಳು. ಹೇಳು. ಹಾಂ, ಹ್ಞೂ ಹ್ಞೂ ರೂ. ಹಾಂ, ಎ. ಹಾಂ 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 ಅದು ಮತ್ತು ಏನೇನಾಯಿತು ಅನ್ನೋದನ್ನು ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಹಾಕತ್ತೀನಿ. ರೆಗ್ಯುಲರಾಗಿ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಗ್ಯಾಪ್ ಆಗಿ ಆಗತ್ತೈತಿ. ಯಾಕಂದ್ರೆ ನನ್ನ ಪರಿಸ್ಥಿತಿ, ನನ್ನ ಸಿಚುವೇಶನ್ಸ್ ಏನೇನು ಅದಾವ ಅನ್ನೋದು ನೀವು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡೇನಿ. ನಮ್ಮ ಮೇಡಮ್ ಅವ್ರು ನಿದ್ದೆ ಬಂದವು. ಓಯ್ ತಾಯಿ ಬಾಜ್ ಮಾಡ್ತಿ ಎಲ್ಲಿ ಮಕ್ಕೋ. ನಮ್ಮ ಹಿತ್ತಲ ಎಲ್ಲ ಈ ಥರ ಆಗೈತಿ. ಈಗ ಒಂದ್ಸರಿ ಎಣ್ಣೆ ಹೊಡೆದಿದ್ರೆ ಮತ್ತು ತಿರ್ಗಾ ಕಸ ಆಗೈತಿ, ಮತ್ತು ಈ ಥರ ಆಗೈತಿ ನೋಡ್ರಿ. ಮತ್ತೊಂದ್ಸರಿ ಈಗ ಎಣ್ಣೆ ಹೊಡೆಸ್ಬೇಕು ಇದಕ್ಕೆಲ್ಲಕ್ಕೂ. ಒಂದು ತೊಗೊಂಡು ಆಟ ಆಡೋಂಗಿಲ್ಲ, ಮಂದಿದೆ ಬೇಕು ಒಟ್ಟು. ಈಗ ಸಾನು ಬಂದು ಕೇತಾಚಿನು ಈಗ. ಹಾಂ, ಕೊಡ್ಬೇಕು ನೋಡಕ್ಕೆ ಕುರ್ಚೆ. ಹಾಂ, ಅಲ್ಲಿ ನೋಡು ತೊಡಿ ಲೇಟ್ ಹಚ್ಚುನ್ ಹತ್ತೈತ್ಯಾ. ಹ್ಞೂ, ಯಾರ್ದ ಕುರ್ಚೆ ಯಾರ್ದ? ಆಕೆ ಈಟ ಸರಿಯಾಗೈತದ. ಎಬಿಸಿ ಎಲ್ಲಿ ಬೇಕಲ್ಲಿ ಇಟ್ಕೊಳಕ್ಕೆ ಅಲ್ಲಿ ಹೊಡ್ದೆ.